ನಮಸ್ಕಾರ, ನಾಯಕ್ಸ್ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ಪತ್ರೊಡೆಯನ್ನು ತವಾ ಫ್ರೈ ಮಾಡ್ತಾ ಇದ್ದೇನೆ. ನಾನು ಸಾರಿಸಿ ಬೇಯಿಸಿ ಇಟ್ಟ ಪತ್ರೊಡೆ ಇದು. ಇದನ್ನು ತೆಳ್ಳಗೆ ಕಟ್ ಮಾಡ್ತಾ ಇದ್ದೇನೆ. ಪತ್ರೊಡೆ ಮಾಡೋದು ಹೇಗೆ, ಮತ್ತು ಮಸಾಲೆಗೆ ಹಾಕೋದು ಹೇಗೆ, ಮತ್ತು ಒಗ್ಗರಣೆ ಹಾಕುವುದು ಹೇಗೆ ಅಂತೇಳಿ ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೇನೆ. ಅದನ್ನು ಸಹ ಒಮ್ಮೆ ನೋಡಿ. ಈಗ ಪತ್ರೊಡೆಯನ್ನು ಫ್ರೈ ಮಾಡುವ. ಈಗ ಫ್ರೈ ಮಾಡಲಿಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ತಗೊಂಡಿದ್ದೇನೆ. ಕಾವಲಿ ಬಿಸಿ ಆಯಿತು, ಅದಕ್ಕೆ ಒಂದು 2 ಚಮಚದಷ್ಟು ತೆಂಗಿನ ಎಣ್ಣೆ ಹಾಕುವ. ಮತ್ತು ಈ ಪತ್ರೊಡೆಯ ತುಂಡುಗಳನ್ನು ಇಡ್ತಾ ಇದ್ದೇನೆ. ತುಂಡುಗಳ ಮೇಲೆ ಸಹ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಬೇಕು. ಮುಚ್ಚಿ ಇಡ್ತಾ ಇದ್ದೇನೆ. ಇನ್ನು ಸಣ್ಣ ಉರಿಯಲ್ಲಿ ಸರಿ ಕಾಯಲಿ ತುಂಡುಗಳು. ನೋಡಿ, ಈಗ ಸರಿ ಕಾದಿದೆ. ಇಷ್ಟು ಕಾಯಬೇಕು. ಇನ್ನು ಮಗುಚಿ ಹಾಕ್ತಾ ಇದ್ದೇನೆ. ಒಂದು 5 ನಿಮಿಷದಷ್ಟು ಇರಲಿ ಕಾವಲಿಯ ಮೇಲೆ. ಅದು ಒಳ್ಳೆಯದು ಕ್ರಿಸ್ಪಿಯಾಗಿ ಬರ್ತದೆ, ಆಗ ತುಂಬ ಟೇಸ್ಟ್ ಆಗ್ತದೆ. ಇನ್ನು ಬಾವಡಿಯನ್ನು ಮುಚ್ಚುತ್ತಾ ಇದ್ದೇನೆ. ಈಗ ನೋಡಿ, ಸರಿ ಕಾದಿದೆ, ಕ್ರಿಸ್ಪಿಯಾಗಿ ಬಂದಿದೆ. ಇದನ್ನೀಗ ಪ್ಲೇಟಿಗೆ ಒಂದು ಹಾಕ್ತಾ ಇದ್ದೇನೆ. ಪತ್ರೊಡೆ ತವಾ ಫ್ರೈ ರೆಡಿ ಆಯಿತು. ಪತ್ರೊಡೆಯನ್ನು ಸಾರಿಸಿ ಹಸಿಯೇ ಕಾಯಿಸಿದರೆ ತುಂಬ ಒಳ್ಳೆಯದಾಗ್ತದೆ, ಆದರೆ ತುಂಬ ಹೊತ್ತು ತಗೊಳ್ತದೆ. ಅದಕ್ಕೋಸ್ಕರ ಬೇಯಿಸಿ ಕಾಯಿಸಿದರೂ ಟೇಸ್ಟ್ ಆಗ್ತದೆ. ಹಾಗೆ ನಾನಿಲ್ಲಿ ಬೇಯಿಸಿಯೇ ಕಾಯಿಸೋದು. ನೀವು ಕೂಡ ಪತ್ರೊಡೆ ಮಾಡಿದರೆ ಇದೇ ಥರ ತವಾ ಫ್ರೈ ಮಾಡಿ, ಒಳ್ಳೆಯದಾಗ್ತದೆ. ಹೇಗಾಗಿದೆ ಅಂತೇಳಿ ಕಮೆಂಟ್ಸ್ ಮೂಲಕ ತಿಳಿಸಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರಗಳು.